ಹಾಯ್ ಫ್ರೆಂಡ್ಸ್, ಇದು ನನ್ನ ಫಸ್ಟ್ ಮಿನಿ ಲಾಗ್. ನಾನು ಈ ಮಿನಿ ಲಾಗಲ್ಲಿ ಬೂದುಗುಂಬಳಕಾಯಿ ಹಲ್ವಾ ಮಾಡ್ತಿದ್ದೀನಿ. ಮಾಡೋದ್ರ ಜೊತೆಗೆ ಇದ್ರ ಕೆಲವು ಬೆನಿಫಿಟ್ಸ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೂದುಗುಂಬಳಕಾಯಿ ಸಿಪ್ಪೆ ತೆಗೆದು ಅದನ್ನು ನೀಟಾಗಿ ತುರ್ಕೋಬೇಕು. ತುರ್ಕೊಂಡಾದ ನಂತರ ಒಂದು ಬಾಣಲಿಗೆ ಹಾಕಿ ಐ ಫ್ಲೇಮಲ್ಲಿಟ್ಟು ನೀರು ಇಂಗೋ ಥರ ಫುಲ್ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಪಕ್ಕದಲ್ಲಿ ಒಂದು ಕಡೆ ಇಟ್ಕೊಂಡು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೋಬೇಕು. ಇದು ಬೂದುಗುಂಬಳಕಾಯಿ ನೀರು ಹಿಂಗಿದ ಮೇಲೆ ರುಚಿಗೆ ತಕ್ಕಷ್ಟು ಶುಗರಾರು ಆ್ಯಡ್ ಮಾಡ್ಬೋದು, ಇಲ್ಲ ಬೆಲ್ಲನಾದರೂ ಆ್ಯಡ್ ಮಾಡಿಕೊಂಡು ಆಮೇಲೆ ಕ್ವಾಂಟಿಟಿ ನೋಡಿ ಏಲಕ್ಕಿ ಹಾಕಬೇಕು. ಮತ್ತು ತುಪ್ಪದಲ್ಲಿ ಹುರಿದಿರೋವಂಥ ಗೋಡಂಬಿ ದ್ರಾಕ್ಷಿನ ಹಾಕಿ ನಂತರ ತೆಂಗಿನ ತುರಿ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಟು ಡ್ರೈ ಮಾಡ್ಕೋಬೇಕು. ಇದು ನಾವು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಗೆ ಹೆಲ್ತ್ ಕೂಡ ತುಂಬ ಒಳ್ಳೆಯದು. ನಮಗೆ ತುಂಬ ಏನಾದರೂ ಸುಸ್ತಾಗಿದ್ದರೆ ಮತ್ತು ನಮಗೇನಾದರೂ ಅಜೀರ್ಣ ಆಗಿದ್ದರೆ, ಅದೇ ರೀತಿ ಕ್ಯಾಲ್ಶಿಯಮ್ಮು, ವಿಟಮಿನು ಎಲ್ಲ ಕೂಡ ಇದರಲ್ಲಿ ಸಿಗುತ್ತೆ. ಬೂದುಗುಂಬಳಕಾಯಿ ಜ್ಯೂಸ್ ಆದರೂ ಮಾಡ್ಕೋಬೋದು, ಇಲ್ಲ ಅಂದರೆ ಈ ಥರ ಹಲ್ವ